ನಮಸ್ತೆ ಗೆಳೆಯರೆ, ಇವತ್ತೊಂದು ದೇವಸ್ಥಾನದ ಬಗ್ಗೆ ಮಾತಾಡಬೇಕು. ಹೊಸಕೋಟೆ ಕಂಬಳಿಪುರ ಕಾತೇರಮ್ಮ ದೇವಾಲಯ. ಇದನ್ನು ಅಮ್ಮ ಶಕ್ತಿಪೀಠ ಎಂದು ಕರೆಯಲಾಗುತ್ತೆ. ಕರ್ನಾಟಕದ ಹೊಸಕೋಟೆ ತಾಲೂಕಿನಲ್ಲಿ ಇರುವಂತಹ ಈ ದೇವಾಲಯವು ಶಕ್ತಿ ಸ್ವರೂಪಿಯಾದ ಕಾಟೇರಮ್ಮ ದೇವಿಗೆ ಸಮರ್ಪಿತವಾಗಿದೆ. ಪುರಾಣಗಳ ಪ್ರಕಾರ ಶತಮಾನಗಳ ಹಿಂದೆ ಕಾಟೇರಿ ಎಂಬ ಭಕ್ತಿಯುತ ಮಹಿಳೆ ಈ ಗ್ರಾಮದಲ್ಲಿ ವಾಸಿಸುತ್ತಿದ್ಲು. ಆದರೆ ಆಕೆ ಸಂತಾನಹೀನಳಾಗಿದ್ದರಿಂದ ಗ್ರಾಮಸ್ಥರು ಅವಳನ್ನು ಅವಮಾನ ಮಾಡಿದ್ರಿಂದ ಅದನ್ನು ತಾಳಲಾರದೆ ಕಾಟೇರಿ ಗ್ರಾಮವನ್ನು ಬಿಟ್ಟು ಸಮೀಪದ ಅರಣ್ಯಕ್ಕೆ ತೆರಳಿದಳು ಅಂತ ಹೇಳಲಾಗ್ತಾಯಿದೆ. ಕಾಲಕ್ರಮೇಣ ಒಂದು ದಿನ ಕುರಿಗಾಹಿ ಅರಣ್ಯದಲ್ಲಿ ತನ್ನ ದನಗಳನ್ನು ಮೇಯಿಸುತ್ತಿದ್ದಾಗ ಮರದ ಕೆಳಗೆ ಒಂದು ವಿಚಿತ್ರ ಬೆಳಕು ಹೊಳೆಯುತ್ತಿರುವುದನ್ನು ಕಂಡು ಕುತೂಹಲದಿಂದ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ಒಂದು ಸುಂದರವಾದ ವಿಗ್ರಹ ಕಂಡುಬಂತು. ಈ ಅದ್ಭುತ ಸುದ್ದಿಯು ಗ್ರಾಮದಲ್ಲಿ ಹಬ್ಬಿ ಜನರು ವಿಗ್ರಹವನ್ನು ಕಾಟೇರಿಯ ರೂಪವೆಂದು ಗುರುತಿಸಿದರು. ಕಾಟೇರಿಯು ಈ ದೈವೀಕರಿಸಿದ ರೂಪದ ಸುದ್ದಿಯು ದೂರದೂರಿಗೂ ಹಬ್ಬಿ ಜನರು ಅವಳ ಅನುಗ್ರಹಕ್ಕಾಗಿ ಸ್ಥಳಕ್ಕೆ ಬಂದು ಪ್ರಾರ್ಥಿಸಲು ಪ್ರಾರಂಭಿಸಿದರು. ಶಕ್ತಿ ಅವತಾರವೆಂದು ನಂಬಿದವರು ತಮ್ಮ ಸಂಕಷ್ಟಗಳಿಗೆ ಪರಿಹಾರ ಕಾಪಾಡುವ ಶಕ್ತಿ ಹಾಗೂ ಮನೋವಾಂಶಗಳಿಗೆ ಬೇಡಿಕೊಂಡರು. ಸ್ಥಳೀಯ ನಂಬಿಕೆ ಪ್ರಕಾರ ಕಾಟೇರಮ್ಮ ದೇವಿ ಭಕ್ತರ ಪ್ರಾರ್ಥನೆಗಳನ್ನು ಸ್ವೀಕರಿಸಿ ಅವರ ಸಂಕಷ್ಟಗಳನ್ನು ದೂರ ಮಾಡುತ್ತಾಳೆ ಎಂಬ ನಂಬಿಕೆ ಇದೆ. ಕಾಟೇರಮ್ಮನನ್ನು ಸಾಮಾನ್ಯವಾಗಿ ದುಷ್ಟಶಕ್ತಿಗಳು ಹಾಗೂ ರೋಗಗಳಿಂದ ರಕ್ಷಿಸುವ ದೇವಿ ಎಂದು ಭಕ್ತರು ಪೂಜಿಸುತ್ತಾರೆ. ಅವಳ ಭಕ್ತರನ್ನು ಅವುಗಳಿಂದ ಕಾಪಾಡಿ ಅವರ ಉತ್ತಮ ಆರೋಗ್ಯ ಮತ್ತು ಶುಭವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ಕಾಟೇರಮ್ಮ ಮೂಲದ ಕುರಿತು ವಿವಿಧ ಪೌರಾಣಿಕ ಕಥೆಗಳಿವೆ. ಕೆಲವರು ಅವಳು ದುರ್ಗಾದೇವಿ ಅವತಾರ ಎಂದು ನಂಬುತ್ತಾರೆ. ಇನ್ನು ಕೆಲವರು ಅವಳನ್ನು ಪ್ರಕೃತಿಯೊಂದಿಗೆ ಸಂಬಂಧಿಸಿದ ಸ್ಥಳೀಯ ದೈವ ಎಂದು ನಂಬುತ್ತಾರೆ. ಈ ದೇವಾಲಯದಲ್ಲಿ ಬದಲಾದ ಆಧ್ಯಾತ್ಮಿಕ ಶಕ್ತಿ ನೆಲೆಸಿದೆ ಎಂದು ಭಕ್ತರು ನಂಬುತ್ತಾರೆ. ತೆಂಗಿನಕಾಯಿ ಕಟ್ಟುವುದು, ಪ್ರದಕ್ಷಿಣೆ ಹಾಕುವಂಥದ್ದು ಮುಂತಾದ ವಿಶೇಷ ವಿಧಿವಿಧಾನಗಳು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತವೆ ಎಂಬ ನಂಬಿಕೆ ಇದೆ. ಈ ಒಂದು ಜಾಗವು ಬೆಂಗಳೂರು ಮೆಜೆಸ್ಟಿಕ್ ನಿಲ್ದಾಣದಿಂದ ಕಂಬಳಿಪುರ ಕಾಟೇರಮ್ಮ ದೇವಾಲಯದ ನಂತರ ಬಂದು 38 ಕಿಲೋಮೀಟರ್ ಇರುತ್ತೆ. ಈ ದೇವಾಲಯಕ್ಕೆ ಹೋಗಲು ಅತ್ಯಂತ ಅನುಕೂಲಕರ ಮಾರ್ಗ ಅಂದರೆ ಮೊದಲು ಹೊಸಕೋಟೆಗೆ ಬಸ್ಸಲ್ಲಿ ಬಂದು ನಂತರ ಅಲ್ಲಿಂದ ಮತ್ತೊಂದು ಬಸ್ ಅಥವಾ ಆಟೋ ರಿಕ್ಷಾವನ್ನು ತಗೊಂಡು ದೇವಾಲಯಕ್ಕೆ ಹೋಗಬಹುದು. ಪ್ರಯಾಣದ ಅವಧಿ ಸುಮಾರು 1 ಗಂಟೆ 20 ನಿಮಿಷಗಳು. ನಾವು ಈ ಒಂದು ದೇವಾಲಯಕ್ಕೆ ಭೇಟಿ ಕೊಟ್ಟು ದೇವಿ ದರ್ಶನ ಮಾಡಿಕೊಂಡು ಬಂದಿದ್ದೀವಿ. ಇಲ್ಲಿ ಯಾವುದೇ ರೀತಿಯಲ್ಲಿ ಹಣವನ್ನು ಕೊಟ್ಟು ನಮ್ಮ ಇಚ್ಛೆಗಳನ್ನು ಈಡೇರಿಸುವ ಹಾಗೆ ಬೇಡಿಕೊಳ್ಳೋದು, ಕಾಯಿ ಕಟ್ಟೋದು ಇಂಥದ್ದು ಯಾವುದನ್ನು ಮಾಡೋಕ್ಕೋಗಿಲ್ಲ. ದೇವರನ್ನು ನೋಡಿದ್ವಿ, ಆಶೀರ್ವಾದ ಪಡೆದು ಬಂದ್ವಿ. ಇದು ಯಾವುದೇ ಪ್ರಮೋಷನ್ಗಾಗಿ ಮಾಡ್ತಾ ಇರುವಂಥ ವಿಡಿಯೋ ಅಲ್ಲ. ನಾವು ಹೋಗಿ ಬಂದ ಅನುಭವವನ್ನು ಹೇಳ್ತಾ ಇದ್ದೀವಿ. ಹಾಗೆ ಜನರು ಅಲ್ಲಿ ಏನು ಹೇಳ್ತಿದ್ದಾರೆ ಇದರ ಬಗ್ಗೆ ನೋಡಿದಾಗ ಏನು ದೇವಾಲಯದ ಬಗ್ಗೆ ಏನೇನು ಹೇಳ್ತಿದ್ದಾರೆ ಅದರ ಬಗ್ಗೆ ನಾನು ಹೇಳಿದೆ ಅಷ್ಟೇ.